ಮನಸ್ಸೆಂಬ ಬೆಂಕಿಯಿಂದ ಚೆನ್ನಾಗಿ ಕಾಯಿಸಿ ಸಾಧನೆ ಎಂಬ ಹಾಲಿನಿಂದ ಹೆಪ್ಪನ್ನು ಹಾಕಿ ಈ ಸಂಸಾರವೆಂಬ ಕಡುಗೋಲಿನಿಂದ ಚೆನ್ನಾಗಿ ಕಡಿದಾಗ ಮಾತ್ರ ಅಂತರಾತ್ಮ ಎನ್ನುವ ಬೆಂಕಿವರೆಗೂ ಬೆಣ್ಣೆವರೆಗೂ ಇಳುವುದು. ಅದನ್ನ ಪರಮಾತ್ಮನೆಂಬ ಬೆಂಕಿಯಿಂದ ಚೆನ್ನಾಗಿ ಕಾಯಿಸಿದಾಗ ಮಾತ್ರ ಹದವಾಗಿ ಬರುವುದು. ಹಾಗೆ ನಾನು ಹಠ ಹಿಡಿದು ಈ ನನ್ನ ತಾಯಿ ನೇಗಿಲಿನಿಂದ ಸಾಧನೆಯನ್ನು ಮಾಡಿ ಇಂದು 10 ಪಟ್ಟು ಆಸ್ತಿಯನ್ನು ಗಳಿಸಿ ಶ್ರೀಮಂತನಾಗಿ ಬಂದು ನಿಂತಿರುವೆ. ಇನ್ನ ಹಠ ಹಿಡಿದು ಹೋಗಿರುವ ನನ್ನ ತಮ್ಮ ಕ್ರಾಂತಿ ಇನ್ನೂ ಮನೆಗೆ ಬಂದಿಲ್ಲ. ಇನ್ನೊಬ್ಬ ಸಣ್ಣ ತಮ್ಮ ಕರ್ಣ ಅವನು ಇನ್ನೂ ಸಿಕ್ಕಿಲ್ಲ.
ಗಡ್ಡಪ್ಪ, ಈ ಉತ್ತರು ನನ್ನ ಬಳಿ ಇದೆ. ಅದು ಹೇಗೆ ಸಾಧ್ಯ? ಹಠ ಹಿಡಿದು ಬೆರೆತಿರುವ ಜನತೆಗೆ ಅಂತ ನಿನ್ನ ತಮ್ಮ ಕ್ರಾಂತಿ ಕರ್ಣನನ್ನು ಲೋಕಾಯುಧದಿಂದ ಹೆಜ್ಜೆ ಮಾಡಿಸಿ ಕತ್ತಲ ಕೋಣೆಗೆ ಹಾಕಿ ಗುಮ್ಮಿಸ್ತೀನಿ. ಗುಮ್ಸಾಕ ಅದು ನಿಮ್ಮ ಅಪ್ಪನಿಂದಲೂ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಹೇಳ್ತಾನ, ಸೌಕಾರ, ಮನುಷ್ಯ ಮಾಡಿದ ಕಾರ್ಯ ಭಕ್ತಿಯಿಂದ ಬೇಡಿದ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಇದನ್ನ ನೆನಪಿನಲ್ಲಿಟ್ಕೋ. ಇದೇನಪ್ಪ ಕಾಯ್ದೆ ಕಾನೂನು ಇಂಗ್ಲಿಷ್ನಾಗ ಮಾತಾಡ್ತಾನ? ನಿಮ್ಮಟ್ಟ ಹೆಬ್ಬಟ್ಟಿನ ರಾಜಕಾರಣಿಗಳು ನಿಮ್ಮಂತ ಹೆಬ್ಬಟ್ಟಿನ ರಾಜಕಾರಣಿಗಳನ್ನ ಒದ್ದು ರಾಜಕೀಯ ತರಬೇಕಾದ್ರೆ ನ್ಯಾಯ ನೀತಿ ಧರ್ಮದಿಂದ ಹಣ ಸಂಪಾದಿಸಿ ನಿನ್ನೆದುರಿಗೆ 10 ಪಟ್ಟು ಆಸ್ತಿಯನ್ನು ಗಳಿಸಿಕೊಂಡು ಬಂದು ನಿಂತಿದ್ದೇನೆ ಸರ್ಕಾರ. ಇಟ್ಟು ಬೇಗ, ಎಷ್ಟು ಬೇಗ ಅಷ್ಟೊಂದು ಹಣದ ಸಂಪಾದನೆ ಮಾಡಿದೆ ಎಂದು ಯಾರನ್ನು ಬೇಕಾದ್ರೂ ಕೇಳಿ ಗಮನ ಹೇಳ್ತಾರ. ಕಳ್ಳತನದಿಂದ ಸಂಪಾದನೆ ಮಾಡಿದ ಹಣ ಅಂತ. ನೀವೇ ನಿಜವಾದ ಕಳ್ಳರು. ಸರ್ಕಾರದವರು ರೇಷನ್ ಕೊಡಬೇಕಾದ್ರೆ ಹಾಗೂ ಬೀಜ ಗೊಬ್ಬರ ಕೊಡಬೇಕಾದ್ರೆ ಅದನ್ನು ನಿಮ್ಮ ಗೋಡಾವಣದಲ್ಲಿ ಇಟ್ಟುಕೊಂಡು ಈ ಸಮಾಜಕ್ಕೆ ಮೋಸ ಮಾಡ್ತಿದ್ದೀರಲ್ಲ, ನೀವೇ ನಿಜವಾದ ಕಳ್ಳರು. ಲೇ ಬೆಟ್ಟ, ಈ ರೌಡಿ ರಾಜರನ್ನು ಎದೆಗೆ ಒದ್ದರು ಎಂದ ಮೇಲೆ ನಿನ್ನ ಆ ದರಿದ್ರ ಕಾರನ್ನು ಕತ್ತರಿಸದೆ ಬಿಡುವುದಿಲ್ಲ. ಈಗ ಬರೀ ಒದ್ದೆ ನಿನಗ. ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂದ್ರೆ ಕೂತಿಗೆ ಹಿಜಿಗೆ ಬರ್ತೀನಿ. ಹುಷಾರ್. ಏ ಬೇಟಪ್ಪ, ನಿನ್ನ ತಮ್ಮನ ಬಲ ಇದೆ ಎಂದು ಹಾರಾಡುವೆನಲೇ ಮಗಳೇ. ಲೇ ಬಂಡ ಬಡ್ಡಿ ಮಕ್ಕಳ, ಅವನ ಹೆಸರು ಕೇಳಿದ್ರೆ ಸಾಕು ನಿಮ್ಮ ಉಸಿರು ನಿಂತು ಹೋಗ್ತದೆ. ಕೇವಲ ಅವನು ಬರೋಬರನೇ ಬಂದ್ರೆ ಸಾಕು, ಅವನ ಗಾಳಿ ಸೋಕಿದ್ರು ನೀವು ದೂರ ಹೋಗಿ ಬೀಳ್ತೀರಿ. ಅದನ್ನ ತಿಳ್ಕೊರಿ. ಈಗಲೇ ಬಡವ ರಾಜಕೀಯ ಚಾಣಕ್ಯ ಈ ರುದ್ರಯ್ಯ. ದೇಶ ವಿದೇಶದ ಅಲ್ಲೊಂದು ಕೊಲೆದು ಮಾಡಲು ನನಗೆ ಉಪದೇಶದಲ್ಲಿ ಮಾತುಗೆಟ್ಟು ಬಡ ರೈತ. ಏ ರುದ್ರ, ಇದನ್ನೇ ನೀವು ಮುಂದುವರಿಸಿದರೆ ನನ್ನ ತಮ್ಮನ ಕೈಯಲ್ಲಿ ನಿಮ್ಮ ಸರ್ವನಾಶ. ಲೇ ಬೆಟ್ಟ, ಶ್ರೀಮಂತಿಗೆ ಹೆಚ್ಚಾದ ಬಾಯಿ ಬಂದಂತೆ ಮಾತಾಡಿದಲ್ಲ, ನಿನ್ನನ್ನು ಸಾಧ್ಯದಲ್ಲಿ ಕೆತ್ತು ಅದನ್ನ ಬೀದಿಗೆ ತರುತ್ತೇನೆ. ಗೌರರಾಜ್, ಬಾ, ಇವನು ಹತ್ತು ನೋಡಿ ಹೊಡೆಯೋಣ. ಬಾಬಾ, ಅಕ್ಕ, ಮನೆಯಲ್ಲಿ ಯಾರಿದ್ದೀರಿ? ಬಾರಮ್ಮ, ಈಗ ಬಂದೆ. ಏನಮ್ಮ? ಹೌದು ಮಾವ, ಈಗ ಬಂದೆ. ಮಾವ, 25 ವರ್ಷಗಳ ಹಿಂದೆ ಹಗಲು ರಾತ್ರಿ ಯಾರಿಗೋಸ್ಕರ
ಯಾರು ಬರವಣಿಗೆಗೋಸ್ಕರ ಕಾಯ್ತಾ ಇದ್ರು ಅವರೇ ನಿಮ್ಮ ಪ್ರೀತಿಯ ತಮ್ಮ ಕರ್ಣ ಅಂತ. ಹ? ಬಾರಪ್ಪ, ಎಲ್ಲಿ ಇದೆಯಪ್ಪ ಇಲ್ಲಿಯವರೆಗೆ? ಅಣ್ಣ ತಮ್ಮ ಎಲ್ಲಿದ್ಯಪ್ಪ ಇಲ್ಲಿಯವರೆಗೆ? ನಿಜ ಹೇಳ್ಬೇಕಂದ್ರೆ ಅಣ್ಣ, ನಾನು ರುದ್ರಯ್ಯನ ತಮ್ಮನನ್ನು ಕೊಲೆ ಮಾಡಲಿಲ್ಲ. ಆಟ ಆಡುತ್ತಿರುವಾಗ ಅವೇ ಗುಡ್ಡದ ಮೇಲಿಂದ ತೆಳಗಡೆ ಬಿದ್ದ. ಅದನ್ನು ಹೋಗಿ ನನ್ನ ಮೇಲೆ ಅಪರಾಧಿ ಮಾಡಿ ನಿರಪಾದನೆ ಮಾಡಿದಣ್ಣ. ತಮ್ಮ ಕರ್ಣ, ಅಲ್ಲಪ್ಪ ಮತ್ತೆ ನೀನು ಈ ಪೊಲೀಸ್ ನೌಕರಿಯನ್ನು ಹೇಗೆ ಹಿಡಿದುಕೊಂಡೆಯಪ್ಪ? ಜೈಲಿನಿಂದ ನಿತ್ಯ ಓದಿಕೊಂಡಿದ್ದೀನಿ ಅಣ್ಣ. ಈ ಸಮಯದಲ್ಲಿ ನಿನ್ನ ಕ್ರಾಂತಿ ಒಬ್ಬ ನಿಂತಿದ್ದರೆ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲಪ್ಪ. ಮಾವ, ಅವನಿಗೆ ಈಗಾಗಲೇ ಗೊತ್ತಿದೆ. ಆ ಚಿಕ್ಕ ಮಾವನಿಂದಲೇ ಇವು ನಿಮ್ಮ ತಮ್ಮ ಅನ್ನೋದು ಗೊತ್ತಾಯ್ತು ಮಾವ. ಅವು ಮನೆ ಒಳಗೆ ಬರದೆ ಮನೆ ಹೊರಗಡೆ ನಿಂತ್ಕೊಂಡಿದ್ದಾನೆ. ಹೌದಾ? ಕರಿಯಮ್ಮ, ಬೇಗನೆ ನನ್ನ ತಮ್ಮ ಕ್ರಾಂತಿಯನ್ನು ಕರಿಯಮ್ಮ. ಅವನು ಇನ್ನೂ ಬಿಟ್ಟಿಲ್ವೇನಮ್ಮ ನನ್ನ ಮೇಲಿನ ಹಠ? ಬಾರಮ್ಮ, ಅವನನ್ನು ಒಳಗೆ ಕರಿಯಮ್ಮ. ಕ್ರಾಂತಿ ಮಾವ, ಕ್ರಾಂತಿ ಅಪ್ಪ ಎಲ್ಲಿದೀಯಪ್ಪ? ಬಾರಪ್ಪ. ಅಣ್ಣ, ನಮೋ ನಮೋ. ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡು. ನಾವು ಅಣ್ಣ ತಮ್ಮ ಜೋಡಿ ಹುಲಿಗಳು. ಈ ಯುದ್ಧದಲ್ಲಿ ನಾನು ಸತ್ತರೂ ಪರವಾಗಿಲ್ಲ ಅಣ್ಣ, ನಾನು ಸತ್ತರೂ ಪರವಾಗಿಲ್ಲ. ಇನ್ನೊಬ್ಬ ತಮ್ಮ ಇದ್ದಾನೆ. ಆದರೆ ಅಣ್ಣ, ಈ ಒಂದು ವಿಷಯವನ್ನು ನನಗೆ ಹೇಳಲೇಬೇಕು ನೀನು. ನನ್ನ ಗುರುವಿನ ನನ್ನ ಅತ್ತಿಗೆಯನ್ನು ಹತ್ತಿಗೈದವರು ಯಾರೆಂದು ನನಗೆ ನೀನು ಹೇಳಲೇಬೇಕು. ಹೇಳ್ತೀನಪ್ಪ, ಹೇಳ್ತೀನಿ. ಚೆನ್ನಾಗಿ ನೆನಪಿನಲ್ಲಿಟ್ಟಿಗೆ ತಮ್ಮ. ನಿನ್ನ ಅತ್ತಿಗೆಯನ್ನು ಹಾಗೂ ನಿನ್ನ ಗುರುಗಳನ್ನು ಆ ರುದ್ರಯ್ಯ ಹಾಗೂ ಗರುಡ ರಾಜ ಅವರಿಬ್ಬರೇ ಕೊಲೆ ಮಾಡಿರುವರಪ್ಪ. ಲೇ ರುದ್ರಯ್ಯ, ಲೇ ಗರುಡ, ಲೇ ದುಷ್ಟ ರುದ್ರ, ಮುಗಿಯುತ್ತಲೇ ಮಗನೇ ನಿನ್ನ ಇವತ್ತಿನ ಅಂತ್ಯ. ಬೇಡಣ್ಣ ಬೇಡ, ಈ ಕಾನೂನು ಪ್ರಕಾರ ನಾನು ಶಿಕ್ಷೆ ಕೊಡಿಸುತ್ತೇನೆ. ಬೇಡ. ನನ್ನ ಪರಶುರಾಮನ ಕೊಡ್ಲಿಯಿಂದ ಆ ರುದ್ರನ ರುಂಡವನ್ನು ಶಿರಚ್ಛೇದನ ಮಾಡುತ್ತೇನೆ. ರಾಜಕೀಯ ವ್ಯಕ್ತಿ ಅನ್ನುವುದು ಎರಡು ಸೋದರ, ಎರಡು ತಲೆ ಹಾವು ಇದ್ದ ಹಾಗೆ. ಯಾವುದೇ ಕಾನೂನು ಕೃತ್ಯವನ್ನು ಮಾಡಿದರೆ ಏನು ಪ್ರಯೋಜನ ಅಣ್ಣ ತಮ್ಮ? ನಾನು ಇವತ್ತಲೇ ಹೋಗಿ ಅವನ ರುಂಡವನ್ನು ತೆಗೆದುಕೊಂಡು ಬರುತ್ತೇನೆ. ಮಾಮ, ನಾನು ಇಲ್ಲಿವರೆಗೂ ಕೇಳಿದ ಮಾತು ಸತ್ಯವೇನೇ ಮಾಮ? ಹೌದಮ್ಮ, ಹೌದು. ಅಂದ್ರೆ ನನಗೇಕೆ ಹೇಳಿಲ್ಲ ಮಾಮ? ಕಾಲ ಕೂಡಿ ಬರೋವರೆಗೂ ಹೇಳ್ಬಾರ್ದಂತ ಸುಮ್ಮನೆ ಇದ್ದೇನಮ್ಮ. ಆ ಕಾಲ ಈಗ ಕೂಡಿ ಬಂದಿದೆ.
ಬಾ ತಮ್ಮ ನಡಿ ಒಳಗೆ ಹೋಗೋಣ. ಕಲಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವನದಾಗಲು. ಕಲಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವನದಾಗಲು. ಏಳುವ ಮತ್ತೆ ಜಯವಾಗುವ ಈ ಇನ್ನೂ ಒಂದು ಪ್ರವೇಶ ಐತಿ ಮತ್ತೆ. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಕೇಳು, ದುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಹೇಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಕೇಳು, ದುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಕನಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣವೇ ಭಾರತ ನಡೆದವನೇ. ಕನಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣವೇ ಬೆಳೆಯುತ್ತ ನಡೆದವನೇ. ಗುರುದೇವೋ ಭಯವೆಂಬ ಅಭಯವ ನುಡಿದವನೇ, ಗುರುದೇವೋ ಭಯವೆಂಬ ಅಭಯವ ನುಡಿದವನೇ. ಉದಯವಾಯಿತು ಹೇಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಕೇಳು, ದುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಓ, 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 ಓ. बोलो भारत माता की जय, श्री विठ्ठल देव महाराज की जय, सर्वज्ञ ताईಗೆ जय, ಡೆಂಗಿ ಸಿದ್ದೇಶ್ವರಿಗೆ जय, वंदे मातरम, वंदे मातरम.